ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜ್ಯದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕ ಬಿವೈ ವಿಜಯೇಂದ್ರ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಉಪಚುನಾವಣೆಯ ಕದನದಲ್ಲಿ ನಾವೇ ಗೆಲ್ತೀವಿ, ಬಿಜೆಪಿ ಗೆಲುವನ್ನ ಸಾಧಿಸುವಂಥದ್ದು ನಿಶ್ಚಿತ. ಎರಡೂ ಕಡೆಗಳಲ್ಲಿ ಜನ ನಮ್ಮ ಕೈ ಹಿಡಿತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಪಕ್ಷದ ಪರವಾಗಿ ಈಗಾಗಲೇ ವಾತಾವರಣಗಳು ನಿರ್ಮಾಣ ಆಗ್ತಾ ಹೋಗಿದೆ. ರಾಜ್ಯದಲ್ಲೂ ಕೂಡ ಜನವಿರೋಧಿ ಆಡಳಿತ ಇರುವಂತದ್ದು. ಇದರಿಂದ ರಾಜ್ಯದ ಜನರು ಬೇಸತ್ತು ಹೋಗಿದ್ದಾರೆ. ಈ ಬಾರಿ ಬಿಜೆಪಿ ಪರವಾಗಿ ಅಲೆ ಇದೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಕಣಕ್ಕೆ ಇಳಿದಿದ್ದಾರೆ. ಘಟಾನುಘಟಿಗಳ ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ನಡೆದಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಹಿರಿಯ ನಾಯಕ ಗೋವಿಂದ ಕಾರಜೋಳ, ಬಿ ಶ್ರೀರಾಮುಲು, ಜಗದೀಶ್ ಶೆಟ್ಟರ್ ಕೂಡ ಇವರಿಗೆ ಸಾಥ್ ಕೊಟ್ಟಿದ್ರು. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಲವನ್ನ ತೋರ್ತಾ ಇದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರು ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ದಾವಣಗೆರೆಯಲ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ. ಆದ್ರೂ ಕೂಡ ತಮ್ಮ ಮುಖೇನ ನಮ್ಮ ಕಾರ್ಯಕರ್ತರಲ್ಲಿ ನಾನು ಇವತ್ತು ಸಭೆನಲ್ಲೂ ಕೂಡ ಹೇಳೋನಿದ್ದೇನೆ, ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಮೈ ಮರೆಯಬಾರದು. ಚುನಾವಣೆ ಮತದಾನ ಆಗ್ತಕ್ಕಂಥ ಕೊನೆ ಕ್ಷಣದವರೆಗೂ ಸಹ ನಾವು ಮೈ ಮರೆದೇನೆ ಪ್ರತಿಯೊಬ್ಬ ಮತದಾರನ್ನು ಕೂಡ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತದಾನ ಆಗ್ತಿದ್ರೆ ಸಾಕು, ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಆ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ನಾನು ಬೆಳಗ್ಗೆ ನಿನ್ನೆ ದಿನ ಬೆಂಗಳೂರಿಂದ ಹೊರಡಬೇಕಾದ್ರೆ ದೇವರಲ್ಲಿ ಪೂಜೆ ಮಾಡಿ ಯಡಿಯೂರಪ್ಪನ ನಮಸ್ಕಾರ ಹಾಕಿ ಅವರ ಆಶೀರ್ವಾದನ ಪಡೆದುಕೊಂಡು ಬಂದಿದ್ದೇನೆ. ಯಡಿಯೂರಪ್ಪನವ್ರಿಗೆ ಗೊತ್ತಿದೆ, ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನಾನು ಯಡಿಯೂರಪ್ಪನವ್ರ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೇನೆ. ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಕಾರ್ಯಕರ್ತರು ಇವತ್ತು ರಣೋತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳೇನಿದ್ದಾವೆ ನಾನು ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಕೂತದನ್ನ ಬಗೆಹರಿಸ್ತೇವೆ. ಯಾವುದೇ ಸಂಶಯಗಳು ಬೇಡ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಎಲ್ಲ ನಾಯಕರುಗಳು ಕೂಡ ಒಟ್ಟಾಗಿ ಒಂದಾಗಿ ಚರಂತಿಮಠ ಅವರ ಗೆಲುವಿಗೆ ಶ್ರಮವನ್ನು ಹಾಕ್ತಾರೆ.